ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಅನುಮಾನ ಇವೆಲ್ಲವೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ಮತ್ತು ತನಿಖೆಯ ಲೋಪಗಳ ಮೇಲೆ ಈಗ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳು ಏನೇನಿದ್ದಾವೆ, ಎಷ್ಟರ ಮಟ್ಟಿಗೆ ಸರಿಯಾಗಿ ತನಿಖೆಯನ್ನು ನಡೆಸಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಅವರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಒಂದೊಂದೇ ಲೋಪವನ್ನ ಇಟ್ಕೊಂಡು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಶೇಷವಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳಿರುವಂತಹ ಅಂಶಗಳಿಗೂ ಪೊಲೀಸರು ನಂತರ ಮಾಡಿರುವಂತಹ ಮಹಜರ್ ಪ್ರಕ್ರಿಯೆ ಇರಬಹುದು, ಇವಕ್ಕೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆಯೇ ಹೇಳಿಕೆಗಳ ಆಧಾರದ ಮೇಲೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಸಾಕ್ಷಿಗಳ ಹೇಳಿಕೆಯನ್ನು ಆಧರಿಸಿ ಕೂಡ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಅಂತ ತಿಳ್ಕೊಂಡು, ವಿಶೇಷವಾಗಿ ರಕ್ತದ ಕಲೆ ಇರುವಂತಹ ಶೂಗಳನ್ನು ವಿವರಿಸಿದ್ದಾರೆ. ರಕ್ತದ ಕಲೆಗಳಿರುವಂತಹ ಶೂ ವಿಚಾರದಲ್ಲಿ ಅವರು ಹೇಳಿರುವಂತಹ ಅಂಶ, ರಕ್ತದ ಕಲೆ ಇರುವಂತಹ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ಶೂಗಳನ್ನು ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಅಂದರೆ ಜೂನ್ 14ರಂದು ರಿಕವರಿ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಶೂಗಳನ್ನು ರಿಕವರಿ ಮಾಡಿದ ನಂತರ ಜೂನ್ 12ರಂದು ಸ್ವಇಚ್ಛಾ ಹೇಳಿಕೆಯನ್ನು ನೀಡಿದ ಬಳಿಕ ಶೂ ರಿಕವರಿಯನ್ನು ಮಾಡಿಕೊಳ್ಳಲಾಗಿದೆ. ಜೂನ್ 12ರಂದು ದರ್ಶನ್ ಅವರು ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಲ್ಲಿ ಪೊಲೀಸರು ಸಾಕಷ್ಟು ತಡ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಾನು ಚಪ್ಪಲಿಯನ್ನು ಹಾಕಿದ್ದೆ ಅನ್ನೋದನ್ನ ಹೇಳಿದ್ದಾರೆ. ಆ ಚಪ್ಪಲಿ ಶೂ ಹೆಂಗಾಯ್ತು ಅನ್ನೋದಕ್ಕೆ ಅವರು ಹೇಳಿದ್ದಾರೆ. ಈ ಕೇಸ್ನ ತನಿಖೆ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡಿದ ರೀತಿಯಲ್ಲಿದೆ, ಟೊಪ್ಪಿ ಒಳಗಡೆ ಏನೋ ಇಟ್ಕೊಂಡು ಮೊಲ ಬಂದಂಗೆ ತೋರಿಸಿದಂಗೆ ಇದೆ ಅಂತ ಹೇಳಿ ಆ ರೀತಿಯಾಗಿ ಅವರು ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡಿದ್ದಾರೆ. ರಿಕವರಿ ಮಾಡಿದ್ದು ಚಪ್ಪಲಿ ಅಂತಿದೆ. ಒಂದು ಕಡೆಯಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಅವರು ಹೇಳ್ತಿದ್ದಾರೆ ಚಪ್ಪಲಿ ಧರಿಸಿದ್ದೆ ಅನ್ನೋದ್ರ ಹೇಳ್ತಾರೆ. ಆದರೆ ರಿಕವರಿಗೆ ಹೋದಾಗ ರಿಕವರಿಯಲ್ಲಿ ಅವರಿಗೆ ಸಿಕ್ಕಿದ್ದು ಶೂ ಎಂದು ತೋರಿಸಲಾಗಿದೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಮಾತನ್ನು ಕೇಳಿದರೆ ಶೂ, ಬಟ್ಟೆ ಇವುಗಳಲ್ಲೆಲ್ಲ ರಕ್ತದ ಕಲೆ ಇದೆ ಅನ್ನೋಂಥದ್ದು ಕೂಡ ಪೊಲೀಸರು ತಮ್ಮ ತನಿಖೆಯ ನಂತರ ಹೇಳಿದ್ದಾರೆ. ರಿಕವರಿ ಮಾಡಿದ್ದು ಮಾತ್ರ ಜೂನ್ 14ರಂದು ಮತ್ತು 15ರಂದು ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದರೆ, ಅಲ್ಲಿವರೆಗೆ ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೋರ್ಟ್ಗೆ ಕೇಳಿದ್ದಾರೆ, ನ್ಯಾಯಾಲಯದ ಮುಂದೆ ಕೇಳಿದ್ದಾರೆ. ದರ್ಶನ್ ಹೇಳಿದಂತೆ ಧರಿಸಿದ್ದಂತಹ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಂದೊಂದು ವಸ್ತುವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗೆ ದರ್ಶನ್ ಅಂದು ಧರಿಸಿದ್ದು ಚಪ್ಪಲಿಯೋ ಶೂನೋ ಈ ವಿಚಾರದಲ್ಲಿ ಗೊಂದಲ ಇದೆ. ಯಾಕಂದ್ರೆ ಅವರು ಚಪ್ಪಲಿ ಧರಿಸಿದ್ರು ಅನ್ನೋಂಥದ್ದನ್ನ ಅವರು ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾರೆ. ಆದರೆ ಪೊಲೀಸರು ಹೋಗಿ ರಿಕವರಿ ಮಾಡ್ಕೊಂಡು ಬಂದಾಗ ಶೂ ಧರಿಸಿದ್ರು ಅಂತ ಹೇಳ್ತಾರೆ. ಐಡಿಯಲ್ ಹೋಮ್ಸ್ ಮನೆಯಲ್ಲಿನ ವಸ್ತುಗಳನ್ನ ಐಡಿಯಲ್ ಹೋಮ್ಸ್ ಮನೆಯಲ್ಲಿ ತನ್ನೆಲ್ಲ ವಸ್ತುಗಳನ್ನ ಇಟ್ಟಿದ್ದಾಗಿ ಅವರು ಹೇಳ್ಕೊಂಡಿದ್ರು. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡಲಾಗಿದೆ. ಅದಕ್ಕೆ ಪೂರಕವಾದಂತಹ ಸಾಂದರ್ಭಿಕ ಸಾಕ್ಷಿಗಳನ್ನ ಇವರು ನಂತರ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಘಟನೆ ವೇಳೆ ಮನೆಯಲ್ಲಿ ಬಟ್ಟೆ, ಚಪ್ಪಲಿ ಇಟ್ಟಿದ್ದಾಗಿ ಅವರು ತಿಳಿಸಿದ್ರು. ಸ್ವಇಚ್ಛಾ ಹೇಳಿಕೆಯಲ್ಲಿ ಆರೋಪಿ ಹೇಳುತ್ತಾರೆ ತಾನು ಚಪ್ಪಲಿ ಧರಿಸಿದ್ದೆ ಅನ್ನೋಂಥದ್ದು. ಈ ಚಪ್ಪಲಿಯನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಶೂಗಳು ಹೇಗಾದವು ಅನ್ನುವಂಥದ್ದು ಪ್ರಶ್ನೆ. ಚಪ್ಪಲಿ ಇದ್ದಿದ್ದು ಶೂ ಹೆಂಗಾಯ್ತು ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ ಕೋರ್ಟ್ಗೆ. ಶೂ ರಿಕವರಿಗೆ ಯಾವುದೇ ಸ್ವಇಚ್ಛಾ ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿಲ್ಲ. ಶೂ ರಿಕವರಿಯ ನಂತರ ಅದರಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿಲ್ಲ. ಮನೆಗೆ ಹೋಗಿ ನೋಡಿದಾಗ ಒಣಗಿಸೋದಕ್ಕೆ ಹಾಕಲಾಗಿರುತ್ತೆ. ಬಟ್ಟೆಯನ್ನ ಮತ್ತೆ ಶೂಗಳನ್ನ ಒಗೆದು ಸರ್ಫು, ಸೋಪು ಬಳಸಿ ಒಗೆಯಲಾಗಿದೆ ಅಂತ ಉಲ್ಲೇಖ ಇದೆ ತನಿಖೆಯ ಸಂದರ್ಭದಲ್ಲಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶವನ್ನು ನೋಡಿದಾಗ ಇಲ್ಲ, ಈಗ ಈ ಒಂದು ವಿಚಾರಣೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗಾಗಲೇ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ದರ್ಶನ್ಗೆ ಈ ಒಂದು ಪ್ರಕರಣದ ಏಟು ಆಗಿರುವಂತಹ ದರ್ಶನ್ಗೆ ಯಾವ ಕಾರಣಕ್ಕಾಗಿ ಜಾಮೀನು ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯಲ್ಲಿ ಈಗಾಗಲೇ ಏನು ಜಾಮೀನಿಗಾಗಿ ಮೊರೆಯನ್ನು ಇಟ್ಟಿದ್ದಾರೆ. ಜಾಮೀನಿನ ವಿಚಾರಣೆ ನಾಳೆ ಮಧ್ಯಾಹ್ನ 12:30ಕ್ಕೆ ಮುಂದೂಡಿಕೆಯಾಗಿದೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮತ್ತೆ ಈ ಒಂದು ವಿಚಾರಣೆ ಮುಂದುವರಿಯುವಂಥದ್ದಿದೆ. ಸುದೀರ್ಘವಾದಂತಹ ವಾದವನ್ನು ಈಗಾಗಲೇ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಇವತ್ತು ಕೂಡ ಜಾಮೀನು ಭಾಗ್ಯ ಏನು ಏಕಾಏಕಿ ಸಿಕ್ಕಿಲ್ಲ. ಯಾಕಂದರೆ ಇದು ದರ್ಶನ್ ಕೂಡ ಗೊತ್ತಿದೆ, ಅಷ್ಟು ಸುಲಭವಾಗಿ ಇಲ್ಲಿ ಜಾಮೀನು ಸಿಗಬೇಕು ಅಂದರೆ ವಾದ ಪ್ರತಿವಾದ ಇವೆಲ್ಲವೂ ಕೂಡ ಮುಕ್ತಾಯ ಆಗಬೇಕಾಗತ್ತೆ.
ಸದ್ಯಕ್ಕೆ ಸುದೀರ್ಘ ವಾದವನ್ನು ಇವತ್ತು ಸಿ.ವಿ. ನಾಗೇಶ್ ಅವರು ಮಂಡಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಇವತ್ತು ಅವರು ಮೊದಲ ಹಂತದ ವಾದವನ್ನು ಮಂಡಿಸಿದ್ದಾರೆ. ಹಂತ ಹಂತವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದರಲ್ಲಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶಗಳನ್ನು ಮುಂದಿಟ್ಟುಕೊಂಡು, ಹಾಗೆಯೇ ಸ್ವಇಚ್ಛಾ ಹೇಳಿಕೆ, ಆರೋಪಿಯ ಸ್ವಇಚ್ಛಾ ಹೇಳಿಕೆ, ಸಾಕ್ಷಿದಾರರ ಸ್ವಇಚ್ಛಾ ಹೇಳಿಕೆ, ಸಾಕ್ಷಿದಾರರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಯನ್ನು ಆಧರಿಸಿ ಜೂನ್ 9ರಂದೇ ಪೊಲೀಸರು ಶೆಡ್ಗೆ ಬಂದಿದ್ರು. ಅವರು ಆಗ್ಲೇ ಅಲ್ಲಿದ್ದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ರು. ನಂತರ ಪೊಲೀಸರು ಬಂದಾಗ, ಪೊಲೀಸರು ದರ್ಶನ್ನ ಕರ್ಕೊಂಡು ಬಂದಾಗ ಕೇವಲ ಒಂದು ಅರ್ಧ ಫೀಟ್ ಉದ್ದದ, ಅಂದರೆ 1 ಫೀಟ್ನಷ್ಟು ದೊಡ್ಡದಲ್ಲ, ಅರ್ಧ ಫೀಟ್ ಉದ್ದದ ಕೋಲನ್ನು ಅವರು ರಿಕವರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಅನ್ನುವಂಥ ರೀತಿಯಾದಂತಹ ವಾದವೂ ಕೂಡ ನಡೆದಿದೆ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಆ ಅಂಶವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಒಂದು ರೀತಿಯಲ್ಲಿ ಅರೇಬಿಯನ್ ನೈಟ್ಸ್ ಕತೆ ಇದ್ದ ಹಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಅಲಾವುದ್ದೀನ್ನ ಅದ್ಭುತ ದೀಪ ಇದೆಯಲ್ಲ, ಆ ಸ್ವರೂಪದಲ್ಲಿ ಇದೆ. ದರ್ಶನ್ ಎಲ್ಲೂ ಕೂಡ ಯಾವ ಡ್ರೆಸ್ ಹಾಕಿದ್ದೆ ಅನ್ನೋದನ್ನ ಹೇಳಿಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಯಾವ ಡ್ರೆಸ್ ಹಾಕಿದ್ದೆ ಅನ್ನೋದನ್ನು ಹೇಳಿಲ್ಲ. ಯಾವ ಬಣ್ಣದ ಶರ್ಟ್ ಪ್ಯಾಂಟ್ ಹಾಕಿದ್ದೆ ಅಂತ ಕೂಡ ಹೇಳಿಲ್ಲ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳಿಲ್ಲ. ಯಾವ ಕಲರ್ನ ಟಿ ಶರ್ಟ್ ಹಾಕಿದ್ದೆ, ಯಾವ ಕಲರ್ದು ಪ್ಯಾಂಟ್ ಹಾಕೊಂಡಿದ್ದೆ, ಚಪ್ಪಲಿ ಹಾಕೊಂಡಿದ್ದೆ, ಶೂ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಬ್ಲ್ಯಾಕ್ ಕಲರ್ ಶರ್ಟ್, ಬ್ಲೂ ಜೀನ್ಸ್ ವಶಪಡಿಸ್ಕೊಂಡಂಥವ್ರು ಬ್ಲ್ಯಾಕ್ ಕಲರ್ ಶರ್ಟ್ ಮತ್ತು ಬ್ಲೂ ಜೀನ್ಸನ್ನು ವಶಪಡಿಸ್ಕೊಂಡಿದ್ದಾರೆ ದರ್ಶನ್ ಬಳಿಯಿಂದ ಅಂತ ಹೇಳಿ. ಹೀಗಾಗಿ ಆದರೆ ಅದನ್ನೇ ಅವ್ರು ಧರಿಸಿದ್ರಾ ಗೊತ್ತಿಲ್ಲ, ಯಾಕಂದರೆ ಅದನ್ನು ಅವರು ಸ್ವ ಇಚ್ಛೆ ಹೇಳಿಕೆಯಲ್ಲಿ ಹೇಳಿಲ್ಲ. ದರ್ಶನ್ ಅವರು ಹೇಳಿಲ್ಲ ಯಾವ ಕಲರ್ನ ಶರ್ಟ್ ಹಾಕಿದ್ದೀವಿ, ಯಾವ ಬಣ್ಣದ ಪ್ಯಾಂಟ್ ಧರಿಸಿದ್ದೆ, ಇದರ ಬಗ್ಗೆ ಅವರು ಹೇಳಿಲ್ಲ ಅನ್ನುವಂಥದ್ದನ್ನು ಕೂಡ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ರಿಕವರಿಗೆ ಹೋದಾಗ ವಿಜಯಲಕ್ಷ್ಮಿ ಹಲವು ಶೂಗಳನ್ನು ತರ್ತಾರೆ. ಏನು, ಅವರ ಮನೆಗೆ ಹೋಗಿ ರಿಕವರಿ ಮಾಡೋದಕ್ಕೆ ಹೋದಾಗ ಹಲವು ಶೂಗಳನ್ನು ಅವರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತರ್ತಾರೆ. ಪೊಲೀಸ್ನವರು ಒಂದು ಜೊತೆ ಶೂ ಸೆಲೆಕ್ಟ್ ಮಾಡಿಕೊಂಡು ಬರ್ತಾರೆ. ಅಷ್ಟು ಶೂಗಳಲ್ಲಿ ಒಂದು ಜೊತೆ ಶೂವನ್ನು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ ಪೊಲೀಸರು ಅನ್ನುವಂಥದ್ದನ್ನು ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ಅಂದರೆ ಇದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅವರು ಮಾಡುವಂತಹ ವಾದ ಆಗಿರುತ್ತೆ. ಇದೇ ಅಂತಿಮವಾದಂತಹ ವಾದ ಅಥವಾ ಹಿಂಗಿನೇ ಆಗುತ್ತೆ ಅಂತ ಹೇಳಲ್ಲ. ಇದು ವಾದದ ಸರಣಿಯಲ್ಲಿ ನಾಗೇಶ್ ಅವರು ಮುಂದಿಡ್ತಿರುವಂಥದ್ದು. ಕೋರ್ಟ್ನ ಗಮನಕ್ಕೆ ಇಂತಹ ಅಂಶಗಳು ಇಲ್ಲಿ ಮಿಸ್ಸಿಂಗ್ ಲಿಂಕ್ಗಳಿದ್ದಾವೆ, ಇದು ಸ್ಪಷ್ಟತೆ ಇಲ್ಲ, ಇದರಲ್ಲಿ ಲೋಪಗಳಿದ್ದಾವೆ, ಇದರಲ್ಲಿ ಪೂರ್ಣವಾದಂತಹ ಗೊಂದಲಗಳು ಇಲ್ಲದೇ ಇರುವಂತಹ ಅಂಶಗಳಿಲ್ಲ ಅನ್ನುವಂಥದ್ದು. ಅಂದರೆ ಇದು ಗೊಂದಲ ಮೂಡಿಸುತ್ತೆ ಅನ್ನುವಂತಹ ಧಾಟಿಯಲ್ಲೂ ಕೂಡ ಈ ವಾದವನ್ನು ಕೂಡ ಮಾಡಿದ್ದಾರೆ. ಇನ್ನು ಆರಂಭದಿಂದಲೂ ಕೂಡ ಏನೇನೆಲ್ಲ ಇವತ್ತು ವಾದ ನಡೆದಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಮರದ ಕೊಂಬೆ, ಹಗ್ಗದ ತುಂಡುಗಳ ರಿಕವರಿ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಅಂದರೆ ತಮ್ಮ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾಗ ಮಹಜರು ವರದಿಯಲ್ಲಿ ಇಂಥವನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಶವ ಹೇಗೆ ನಾಯಿಗಳು ತಿಂದಿವೆ ಅಂತ ವರದಿ ಇದೆ. ರೇಣುಕಾಸ್ವಾಮಿಯ ಕಿವಿಯನ್ನ ನಾಯಿಗಳು ತಿಂದಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಇದೆ. ಪೊಲೀಸರ ಪ್ರತಿ ತನಿಖಾ ವರದಿ ಮಾಧ್ಯಮಗಳಿಗೆ ಹೇಗೆ ಸಿಕ್ತು ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ. ಪೊಲೀಸರು ಹಂತ ಹಂತವಾಗಿ ನಡೆಸ್ಕೊಂಡು ಬಂದಿರುವಂತಹ ತನಿಖೆಯ ಪ್ರತಿಯೊಂದು ವರದಿಯೂ ಕೂಡ ಮಾಧ್ಯಮದವರಿಗೆ ಹೆಂಗೆ ಲೀಕ್ ಆಯಿತು. ನೀರಿನ ಬಾಟಲನ್ನು ಕೂಡ ಸಾಕ್ಷಿಯಾಗಿ ಇವರು ತೋರಿಸಿದ್ದಾರೆ. ಪೊಲೀಸರು ಇಲ್ಲಿ ಒಂದು ನೀರಿನ ಬಾಟ್ಲಿಯನ್ನು ಕೂಡ ಸಾಕ್ಷಿಯಾಗಿ ತೋರಿಸಿದ್ದಾರೆ. ಹಾಗೆಯೇ ಜೂನ್ 9ಕ್ಕೆ ರಿಕವರಿ ಅಂತಾರೆ. ಜೂನ್ 9ಕ್ಕೆ ಮಾಧ್ಯಮಗಳಿಗೆ ಹೇಗೆ ಸಿಕ್ತು ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ವಾಟರ್ ಬಾಟಲ್ ಮೇಲೆ ಸ್ಟೋನಿ ಬ್ರೂಕ್ಸ್ ಅಂತ ಇದೆ. ವಾಟರ್ ಬಾಟಲ್ ಮೇಲೆ ಬರೆದಿರುವಂತಹ ಅಂಶ ಸ್ಟೋನಿ ಬ್ರೂಕ್ಸ್ ಅಂದರೆ ಅಲ್ಲಿದ್ದ ತಂದಿರೋ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನ ಬಾಟ್ಲಿ ಅಂತ ಹೇಳಿ. ವಾಟರ್ ಬಾಟಲ್ ಮೇಲೆ ರಕ್ತದ ಕಲೆ ಕೂಡ ಇದೆ ಅನ್ನುವಂಥದ್ದರ ಬಗ್ಗೆ ಉಲ್ಲೇಖ ಆಗಿದೆ. 11/6/2024 ದರ್ಶನ್ ನೀಡಿದ ಸ್ವ ಇಚ್ಛಾ ಹೇಳಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರ ತನಿಖಾ ವರದಿಯಲ್ಲೇನೆ ಲೋಪಗಳು ಎದ್ದು ಕಾಣ್ತಾ ಇದ್ದಾವೆ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳಿದ್ದಾರೆ. ಜೂನ್ 10ಕ್ಕೆ ಸರೆಂಡರ್ ಆದ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆಯೂ ಕೂಡ ನಮ್ಮ ಮುಂದೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಜೂನ್ 11ಕ್ಕೆ ಆರೋಪಿಯನ್ನು ಬಂಧಿಸಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಂದರೆ ದರ್ಶನ್ ಅನ್ನ ಬಂಧಿಸಿದ್ವಿ ಅಂತ ಹೇಳಿ. ಜೂನ್ 12ಕ್ಕೆ ಎಲ್ಲ ಹೇಳಿಕೆಯನ್ನು ದಾಖಲಿಸಿದ್ದೀವಿ, ಎಲ್ಲರ ಸ್ವ ಇಚ್ಛಾ ಹೇಳಿಕೆಯನ್ನು ಜೂನ್ 12ರಂದು ನಾವು ದಾಖಲಿಸಿದ್ದೀವಿ ಅಂತ ಹೇಳಿದ್ದಾರೆ. ತನಿಖೆ ನಡೆಸದೆ ಒಂದು ದಿನದಲ್ಲೇ ಹೇಳಿಕೆ ದಾಖಲಿಸಿದ್ದು ಹೇಗೆ? ಅಂದರೆ ಈ ಅರೆಸ್ಟ್ ಇಂದ
ಸ್ವಇಚ್ಛಾ ಹೇಳಿಕೆಯ ನಡುವೆ ಇರುವಂಥ ಒಂದು ದಿವಸದಲ್ಲಿ ಹೇಗೆ ಇವರು ತನಿಖೆ ನಡೆಸದೇನೆ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿಕೊಂಡ್ರು ಅಂತೇಳಿ ಪೊಲೀಸರೇ ಎಲ್ಲ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದನ್ನು ನೋಡ್ತಾ ಹೋದಾಗ ಇಲ್ಲಿರುವಂಥ ಅನುಮಾನಗಳು ಬರುವಂಥದ್ದು ಪೊಲೀಸರೆಲ್ಲ ಒಂದು ಕಡೆ ಸೃಷ್ಟಿ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಆರೋಪಿ ಪ್ರದೂಷ್ ಕೂಡ ಕಾಲ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಅಂಶಗಳಿದ್ದಾವೆ. PSI ವಿನಯ್ ಹೇಳಿಕೆಯಲ್ಲಿ ಜೂನ್ 8 ಅಂತ ಮಾಹಿತಿ ಇದೆ. ಜೂನ್ 8ನೇ ತಾರೀಕಿಗೆ ಕಾಲ್ ಬಂದಿದೆ ಅನ್ನುವಂತಹ ಮಾಹಿತಿ ಇದೆ. ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿ ಅಂತಾನೂ ಕೂಡ ಹೇಳಿದ್ದಾರೆ. ಅದರಲ್ಲಿ ಅವರು ಹೇಳ್ಕೊಂಡಿದ್ರೆ ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿ ಅಂತೇಳಿ. ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರ ಜೂನ್ 9ರಂದು ಪೊಲೀಸರು ಬಂದಿದ್ರು, ಶೆಡ್ಗೆ ಬಂದಿದ್ರು ಅಂತ ಹೇಳಿ. ಜೂನ್ 9ರಂದು ಬಂದರು. ಜೂನ್ 9ರಂದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಶೆಡ್ನಿಂದ. ಜೂನ್ 11ರಂದು ಅರೆಸ್ಟ್ ಆಗ್ತಾರಲ್ಲ, ಜೂನ್ 9ರಂದೇ ಶೆಡ್ನಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಶೆಡ್ ಸೆಕ್ಯೂರಿಟಿ ಗಾರ್ಡ್ CRPC 164 ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. CRPC 164 ಅಡಿಯಲ್ಲಿ ಅವರು ಕೂಡ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಉತ್ತರ ಭಾರತ ಮೂಲದವನು ಕನ್ನಡ ಸರಿಯಾಗಿ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದರಲ್ಲಿ ಉಲ್ಲೇಖ ಆಗಿತ್ತು. ಎಟಿಯೋಸ್ ಕಾರು, ರೆಡ್ ಕಲರ್ ಕಾರು ಕೂಡ ಬಂತು ಅನ್ನೋದನ್ನು ಕೂಡ ಆತ ಉಲ್ಲೇಖ ಮಾಡಿದ್ದ. ಒಂದೊಂದೇ ಕಾರುಗಳು ಬರೋಕೆ ಶುರು ಆದವು ಅನ್ನೋದನ್ನು ಕೂಡ ಸೆಕ್ಯೂರಿಟಿ ಹೇಳಿದ್ದ. ಇದು ಈ ಘಟನೆ ನಡೆದಂತಹ ದಿವಸದ ಬಗ್ಗೆ ಆತ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲ. ಈ ಇನ್ವೆಸ್ಟಿಗೇಷನ್, ಈ ತನಿಖೆ ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲ ಅನ್ನುವಂಥದ್ದನ್ನ CV ನಾಗೇಶ್ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೂನ್ 12ಕ್ಕೆ ರಕ್ತದ ಕಲೆ ಇದ್ದ ವಸ್ತುಗಳನ್ನು ರಿಕವರಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರ ತನಿಖೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಾಗಿದೆ ಅಂತ. ಜೂನ್ 8ರಿಂದ 12ರವರೆಗೂ ಯಾಕೆ ಸೀಸ್ ಮಾಡಿಲ್ಲ, ಆ ಸ್ಥಳದ ಸೀಸ್ ಯಾಕೆ ಮಾಡಿಲ್ಲ, 3 ದಿನಗಳ ಕಾಲ ಪೊಲೀಸರು ಸಾಕ್ಷಿಗಳನ್ನು ಯಾಕೆ ಮುಟ್ಟಿರಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನನ್ನ ಪ್ರಕಾರ ಇದೊಂದು ಅತ್ಯಂತ ಕೆಟ್ಟ ತನಿಖೆ ಅನ್ನುವಂಥದ್ದನ್ನ CV ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಈ ಮೂಲಕ ತಾವು ಯಾರನ್ನ ಡಿಫೆಂಡ್ ಮಾಡ್ಕೊಳ್ತಿದಾರಲ್ಲ ಅವರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಈ ತನಿಖೆಯಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ, ನೋಡಿ ಇಂಥ ಲೋಪದೇಶಗಳು ಇದಾವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ CV ನಾಗೇಶ್ ಅವರು ಎತ್ತಿರುವಂತಹ ಇಷ್ಟು ಅಂಶಗಳಿಗೂ ಕೂಡ ಪ್ರತಿ ವಾದವನ್ನು ಮಂಡಿಸ್ತಾರೆ SPP ಅವರು. SPP ಅವರು ತಮ್ಮ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಏನೇನು ವಿಚಾರಗಳನ್ನು ಕೋರ್ಟ್ನ ಗಮನಕ್ಕೆ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದರ್ಶನ್ ಅವರ ಬೇಲ್ ಭವಿಷ್ಯ ನಿಂತಿರುವಂಥದ್ದು ಕೂಡ ಇದರ ಆಧಾರದ ಮೇಲೆ. ನಿಜಕ್ಕೂ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ನಿರ್ಧಾರ ಆಗುವಂಥದ್ದು ಕೇವಲ CV ನಾಗೇಶ್ ಅವರ ವಾದದ ಮೇಲೆ ಅಲ್ಲ, ಜೊತೆಗೆ SPP ಅವರ ವಾದ ಇರುತ್ತೆ. SPP ಏನೇನು ಅಂಶಗಳ ಮೂಲಕವಾಗಿ ಇದನ್ನು ಕೌಂಟರ್ ಮಾಡ್ತಾರೆ, ಎಲ್ಲೆಲ್ಲಿ ಡಿಫೆನ್ಸ್ ಲಾಯರ್ ಯಾವ ವಿಚಾರಗಳನ್ನು ಹೇಳ್ತಿದ್ದಾರೆ, ಯಾವುದನ್ನು ಹೈಲೈಟ್ ಮಾಡ್ತಾ ಇದ್ದಾರಲ್ಲ ಹಾಗೇನೆ ಅವರು ಕೂಡ ಹೈಲೈಟ್ ಮಾಡೋದಕ್ಕೆ ಬಹಳಷ್ಟು ಅಂಶಗಳು ಇದ್ದೇ ಇರ್ತವೆ. ನಾಳೆ 12:30ಕ್ಕೆ ಈಗ ಇದರ ವಿಚಾರಣೆ ಮುಂದೂಡಿಕೆ ಆಗಿದೆ.